ನಮಸ್ಕಾರ. ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಐಹೊಳೆ ಹೃದಯ ಭಾಗ ಐಹೊಳೆ ಒಂದು ಪ್ರವಾಸ ನೋಡೋಣ ಬರ್ರಿ. ನೋಡ್ರಿ, ಐಹೊಳೆ ನಾಡು ಇದು ಒಂದು ಕಾಲದೊಳಗೆ ದೇವಾಲಯಗಳದ ಬೃಹತ್ ನಾಡಾಗಿತ್ತು. ಇಲ್ಲಿ ಪ್ರಸಿದ್ಧ ಖ್ಯಾತ ಅತಿ ಹೆಚ್ಚಿನ ದೇವಾಲಯಗಳನ್ನು ಈ ಒಂದು ನಾಡಿನೊಳಗೆ ಈ ಒಂದು ಐಹೊಳೆ ಒಳಗೆ ಇದ್ದವು. ಅವು ಎಲ್ಲವೂ ಈಗಲೂ ಸಹ ನಾವು ನೋಡ್ಬೋದು. ಆದರೆ ಕೆಲವೊಂದಿಷ್ಟು ಹಾನಿಗೊಳಗಾಗ್ಯವು. ಯುದ್ಧದ ಒಂದು ಸಮಯದೊಳಗೆ ಹಾನಿಯಾಗ್ಯವು. ಅದನ್ನು ಬಿಟ್ಟರೆ ಆ ದೇವಾಲಯಗಳನ್ನು ಇನ್ನೂವರೆಗೆ ನಾವು ನೋಡ್ಬೋದು. ಅಂಥದ್ರೊಳಗೆ ಆ ದೇವಾಲಯಗಳ ನಾಡನ್ನು ನಾವು ಇವತ್ತು ನೋಡೋಣ ಬರ್ರಿ. ಆ ದೇವಾಲಯಗಳ ಸಂಖ್ಯೆ ಅದು ಅಷ್ಟಿಷ್ಟಲ್ಲ, 100ಕ್ಕೂ ಹೆಚ್ಚು ಅಷ್ಟು ದೇವಾಲಯಗಳನ್ನು ಹೊಂದಿರುವಂಥ ದೇವಾಲಯಗಳ ನಾಡು ಅಂತೇಳಿ ಭಾಳ ಖ್ಯಾತಿ ಬಿರುದು ಪಡೆದಂಥ ಈ ಒಂದು ಊರು ಐಹೊಳೆ. ಬರ್ರಿ, ಐಹೊಳೆ ದೇವಾಲಯಗಳನ್ನು ನೋಡ್ಕೊಂಬರೋಣ. ಇವು ಒಂದು ವಿಶೇಷ ಪ್ರವಾಸಿ ತಾಣನೂ ಆಗ್ಯಾವು. ಐಹೊಳೆ ದೇವಾಲಯಗಳನ್ನು ನೀವು ಅಲ್ಲಲ್ಲೇ ಪುಸ್ತಕದೊಳಗೂ ನೀವು ನೋಡಿದ್ದೀರಿ. ಅಂಥ ಒಂದು ವಿಶೇಷ ಈ ಐಹೊಳೆ ದೇವಾಲಯಗಳನ್ನು ನೋಡ್ಕೊಂಬರೋಣ. ಹಿಂದಿನ ಒಂದು ವಿಡಿಯೋದೊಳಗೆ ಮೊಟ್ಟ ಮೊದಲಿಗೆ ಇರುವಂಥ ಈ ದುರ್ಗಾ ಗುಡಿ ಅಂತೈತಿ. ಆ ಒಂದು ದುರ್ಗಾ ಗುಡಿಯನ್ನು ನೋಡಿದ್ದೀವಿ. ಆ ದುರ್ಗಾ ಗುಡಿಗೆ ಹತ್ತಿರ ಇರುವಂಥ ಈ ದೇವಾಲಯಗಳು ನೋಡ್ರಿ. ಈ ದೇವಾಲಯಗಳನ್ನು ನೋಡ್ಕೊಂಬರೋಣ ಬರ್ರಿ. ಈಗ ಇಲ್ಲಿ ಹತ್ತಿರ ಇರುವಂಥವು ಆ ದುರ್ಗಾ ಗುಡಿಗೆ ಹತ್ತಿರ ಇರುವಂಥ ದೇವಾಲಯಗಳು ಉಚ್ಚಮಲ್ಲೆ ಮತ್ತು ಲಾಡ್ ಖಾನ್ ಅನ್ನುವಂಥ ಇಲ್ಲಿ ದೇವಾಲಯಗಳದವು. ನೋಡ್ರಿ, ಇಲ್ಲಿ ಒಂದು ದೇವಾಲಯಗಳನ್ನು ನಾವು ನೋಡಾಕತ್ತೀವಿ. ಈ ಪ್ರತಿಯೊಂದು ಇರುವಂಥ ಈ ದೇವಾಲಯದೊಳಗೆ ನೋಡೋಕೆ ಒಂದೇ ಥರನೇ ಕಂಡ್ರೂ ಅಲ್ಲಲ್ಲಿ ಒಳಗಡೆ ಇರುವಂಥ ಶಾಸನಗಳು, ದೇವಾಲಯಗಳ ಒಳಗೂ ಕೆಲವೊಂದು ಇಲ್ಲಿ ಶಾಸನಗಳದ ಒಂದೊಂದು ಗುಡಿ ಒಳಗೆ. ಆ ಶಾಸನಗಳು ಆನಂತರ ಇಲ್ಲಿ ನೋಡ್ರಿ, ಇಲ್ಲಿ ನೀವು ನೋಡ್ಬೋದು ಸೂಕ್ಷ್ಮವಾಗಿ ನೋಡ್ರಿ. ಇವು ಕೆತ್ತನೆಗಳದಾವಲ್ಲ, ಆ ಕೆತ್ತನೆಗಳು, ಆ ಕಲಾಚಿತ್ರಗಳು ಕೆಲವೊಂದು ವಿಶೇಷವಾಗ್ಯದವು. ಆ ವಿಶೇಷವಾದ ಕೆತ್ತನೆಯಿಂದನ ಇದು ಯಾವ ಕಾಲಘಟ್ಟದೈತಿ ಅಂತೇಳಿ ಗುರುತಿಸಿ ಯಾವ ರಾಜರ ಕಾಲದೊಳಗೆ ನಿರ್ಮಾಣ ಆಗೈತಿ ಅಂತಲೂ ಸಹ ಇತ್ತಿತ್ತಲಾಗ ಅವುಗಳನ್ನು ಗುರುತಿಸಿದರು. ಅಂಥ ಒಂದು ವಿಶೇಷ ವ್ಯತ್ಯಾಸಗಳು ಈ ಗುಡಿಯೊಳಗೆ ನೀವು ನೋಡ್ಬೋದು. ದೂರದಿಂದ ನೋಡಿದರೆ ಮಾತ್ರ ಎಲ್ಲ ಗುಡಿಗಳು ಸೇಮ್ ಕಾಣಿಸ್ತಾವೆ. ಆದರೆ ಒಂದೊಂದು ಗುಡಿಗಳು ಭಾಳ ವಿಶೇಷವಾಗ್ಯದವು. ಅಂಥ ಎಲ್ಲ ಗುಡಿಗಳನ್ನು ನೋಡ್ಕೊಂಬರೋಣ ಬರ್ರಿ. ಇನ್ನು ನೋಡ್ರಿ, ಇದು ಲಾಡ್ ಖಾನ್ ಅನ್ನೋ ಒಂದು ಹೆಸರು ಅಂದ್ರಲ್ಲ, ಈ ಒಂದು ಹಿಂದೂ ದೇವಾಲಯದೊಳಗೆ ಲಾಡ್ ಖಾನ್ ಅನ್ನುವಂಥ ಹೆಸರು ಹೆಂಗೆ ಬಂತು ಅಂತೇಳಿ ನಾವು ನೋಡ್ರಿ. ಲಾಡ್ ಖಾನ್ ಅಂದ್ರೆ ಒಂದು ಮುಸ್ಲಿಮ್ ವ್ಯಕ್ತಿ ಅಂತೇಳಿ ಹೆಸರು ಅಂತೇಳಿ ಸೂಚಿಸ್ತೈತಿ. ಅದು ನಿಮಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು. ಲಾಡ್ ಖಾನ್ ಅನ್ನೋ ಒಂದು ಹೆಸರು ಹಿಂದೂ ಧರ್ಮದಲ್ಲಿ ಬರಲ್ಲ ಅನ್ನುವಂಥದ್ದು ಗೊತ್ತು. ಆದರೆ ಇಲ್ಲಿರುವಂಥ ಎಲ್ಲ ಹಿಂದೂ ದೇವಾಲಯಗಳೊಳಗೆ ಆದರೆ ಇಲ್ಲೊಂದು ಲಾಡ್ ಖಾನ್ ಅಂತ ಐತಿ. ಆದರೆ ಇದು ಹೆಂಗೆ ಬಂತು ಅಂಥೇಳಿ ಇತಿಹಾಸನ ತಿಳಿ ನೋಡಿದಾಗ, ಈ ಲಾಡ್ ಖಾನ್ ಅನ್ನೋ ಒಬ್ಬ ವ್ಯಕ್ತಿ ಈ ಒಂದು ದೇವಾಲಯದೊಳಗೆ ಚಾಕರಿ ಮಾಡ್ತಾಗಲಿ ಅಥವಾ ಇಲ್ಲಿ ಸೇವೆ ಮಾಡ್ತಾ ಯಾವುದೇ ಒಂದು ಕಾರ್ಯನಿಮಿತ್ತವಾಗಿ ಇಲ್ಲಿ ಲಾಡ್ ಖಾನ್ ಅನ್ನೋ ಒಬ್ಬ ವ್ಯಕ್ತಿ ಅಥವಾ ವ್ಯಾಪಾರಕ್ಕಾಗಿರಲಿ ಇಂಥದ್ದು ಯಾವುದೋ ಒಂದು ಉದ್ದೇಶದಿಂದ ಈ ಗುಡಿಯೊಳಗೆ ವಾಸ ಇದ್ರಂತ. ಅಂಥ ವ್ಯಕ್ತಿ ಇಲ್ಲಿ ವಾಸ ಇಲ್ಲೇ ಇರಲಿಂದ ಈ ಗುಡಿಗೆ ಲಾಡ್ ಖಾನ್ ಗುಡಿ ಅಂತೇಳಿನ ಇದು ರೂಢಿ ಬಿತ್ತು. ಕಂಟಿನ್ಯೂ ಆಗಿ ಈ ಹೆಸರನ್ನ ಉಳಿತು ಅನ್ನುವಂಥ ಒಂದು ಇತಿಹಾಸದೊಳಗೆ ಇದು ಒಂದು ಮಾಹಿತಿ ತಿಳಿತೈತಿ. ನೋಡಿರಿ, ಈ ಗುಡಿ ಒಂದು ವಿಶೇಷ ಭಾಳ ಐತಿ. ನೋಡ್ರಿ, ಇಲ್ಲಿ ಭಾಳ ಬಯಲವಾಗೈತಿ. ನೋಡಿರಿ, ಈ ಗುಡಿ ಒಳಗೂ ಒಳಗಡೆ ನೋಡಿರಿ ಯಾವ ಥರದ ಒಂದು ವ್ಯತ್ಯಾಸಗಳದಾವು. ಪ್ರತಿಯೊಂದು ಗುಡಿಯೊಳಗೂ ಇಲ್ಲಿ ಇರುವಂಥ ವ್ಯತ್ಯಾಸಗಳು ಬೇರೆ ಬೇರೆ ಅದಾವು. ಇಲ್ಲಿರುವಂಥ ಚಿತ್ರಗಳನ್ನು ಒಂದೊಂದು ರಾಜ್ಯರು ವಿಶೇಷವಾಗಿ ಕೆತ್ತಿಸಿ ಅವರು ಆರಾಧಿಸುವಂಥ ದೇವರುಗಳು, ಅವರು ಪೂಜಿಸುವಂಥ ದೇವರುಗಳನ್ನು ಇಲ್ಲಿ ಈ ಗುಡಿಯೊಳಗೆ ಯಾವುದೇ ಗುಡಿಯೊಳಗಾಗಲಿ ಅವರು ಕೆತ್ತಿ ಅಲ್ಲಿ ಆ ಶಿಲ್ಪಕಲೆಯನ್ನು ಗುರುತಿಸಿರ್ತಾರೆ. ನೋಡಿರಿ, ಈ ಗುಡಿ ಒಂದು ಸುತ್ತಲೂ ಈ ದ್ವಾರ ಕಂಬಗಳಿಗೂ ದ್ವಾರ ಬಾಗಿಲದ ಕಂಬಗಳಿವು. ಅಲ್ಲಿಯೂ ಸಹ ಈ ಥರದ ಒಂದು ಕೆತ್ತನೆಯನ್ನು ನೀವು ನೋಡ್ಬೋದು. ಇವು ಎಲ್ಲವೂ ಒಂದು ವಿಶೇಷವಾದಂಥ ಮಹಾಭಾರತ ಆಗಿರಲಿ ಅಂಥ ಒಂದು ಹಿನ್ನೆಲೆ ಇರುವಂಥ ಒಂದು ವಿಶೇಷ ಕಥೆಯನ್ನು ಇವು ಸೂಚಿಸ್ತವೆ. ಬರ್ರಿ, ಅದೇ ಥರ ಗುಡಿ ಒಳಗಡೆನೂ ನೋಡ್ಕೊಂಬರೋಣ. ನೋಡ್ರಿ, ಆ ಹಿಂದಿನ ಒಂದು ವಿಡಿಯೋದೊಳಗೆ
ಆ ಗುಡಿಗಳಲ್ಲಿ ಒಳಗೆ ಇರುವಂಥ ಕಂಬದ ಮೇಲೆ ಇರುವಂಥ ಕೆತ್ತನೆಗಳು ಬೇರೆ ಬೇರೆವಿದ್ದು ನೋಡಿರಿ. ಇಲ್ಲಿ ನಂದಿ ವಿಗ್ರಹ, ಬಸವಣ್ಣಪ್ಪನ ಒಂದು ವಿಗ್ರಹ, ಅದು ನಂದಿ ವಿಗ್ರಹ. ಇಲ್ಲಿ ಪರಮಾತ್ಮನ ಒಂದು ದೇವಾಲಯ, ಅವರು ಪೂಜಿಸುವಂಥ ಒಂದು ಮೂರ್ತಿ ಇಟ್ಟಿದ್ದಂಥ ಒಂದು ಗುಡಿ. ಆ ಗುಡಿ ಮುಂದೆ ಇರುವಂಥ ಈ ಈಶ್ವರಲಿಂಗನ ಗುಡಿ ಮುಂದಿರುವಂಥ ಇದು ನಂದಿ ವಿಗ್ರಹ. ಈಗ ಈ ಗುಡಿ ಒಳಗೆ ಯಾವ ದೇವರ ವಿಗ್ರಹನೂ ಇಲ್ಲಿ ಕಾಣಿಸ್ತಿಲ್ಲ ನೋಡ್ರಿ. ಆದ್ರೆ ನಂದಿ ವಿಗ್ರಹನೂ ಐತಿ, ಅಲ್ಲಲ್ಲಿ ಇದಕ್ಕೂ ಹಾನಿಯಾಗೈತಿ ನೋಡ್ರಿ. ಅದು ಎಷ್ಟು ದೊಡ್ಡದ ನಂದಿ ವಿಗ್ರಹ ಐತಿ ನೋಡ್ರಿ. ಇಲ್ಲಿರುವಂಥ ಕಂಬದೊಳಗೆ ಕೆತ್ತನೆಗಳು ಕಾಣಿಸ್ತಾವು ನೋಡ್ರಿ. ಅಲ್ಲಲ್ಲಿ ಕಂಬದ ಮೇಲೆ ಇರುವಂಥ ಎಲ್ಲ ಕೆತ್ತನೆಗಳನ್ನು ಒಂದೊಂದು ಆ ರಾಜರುಗಳ ಇತಿಹಾಸ, ಆ ರಾಜರುಗಳ ಒಂದು ಆರಾಧನೆ ಮಾಡುವಂಥ ದೇವರುಗಳನ್ನು, ಒಂದು ಶಾಸನಗಳು, ಒಂದು ಏನೇನೋ ಒಂದು ವಿಶೇಷವಾದಂಥ ಇಲ್ಲಿ ಗುರುತುಗಳು ಸಿಗ್ತಾವು. ಇದು ಇನ್ನೂ ಹೆಚ್ಚಿನ ಮಾಹಿತಿ ಇಲ್ಲಿ ಪುರಾತತ್ವ ಇಲಾಖೆ ವತಿಯಿಂದ ಇಲ್ಲಿ ಮ್ಯೂಸಿಯಂ ಐತಿ. ಆ ಮ್ಯೂಸಿಯಮ್ದೊಳಗೆ ಹೋಗಿ ವಿಶೇಷವಾದಂಥ ಒಂದು ಹೆಚ್ಚಿನ ಮಾಹಿತಿಯನ್ನು ನೀವು ನೋಡಿ ತಿಳ್ಕೊಬೇಕು. ಆ ಒಂದು ಇತಿಹಾಸದ ಪರಿಪೂರ್ಣ ಮಾಹಿತಿ ನಿಮಗೆ ಸಿಗ್ತೈತಿ. ಇಲ್ಲಿರುವಂಥ ಇನ್ನೊಂದು ವಿಶೇಷ ದೇವಾಲಯಗಳ ಮಾಹಿತಿಯನ್ನು ಮುಂದಿನ ಒಂದು ವಿಡಿಯೋದಾಗ ತೋರಿಸ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.